ಮಧ್ಯಾಹ್ನ ಅಗ್ರವಾರ್ತೆಯಲ್ಲಿ ಮೊದಲ ಪ್ರಮುಖವಾದಂತಹ ಸುದ್ದಿ ಅದು ಮಾಲೂರು ಕ್ಷೇತ್ರದ ಮರು ಎಣಿಕೆ ವಿವಾದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸುಪ್ರೀಂ ಕಟಕಟೆಯಲ್ಲಿ ಈಗ ಮಾಲೂರು ಕ್ಷೇತ್ರದ ಮರು ಎಣಿಕೆ ವಿವಾದ. ಚುನಾವಣೆ ಆಯೋಗಕ್ಕೆ ಮತ ಎಣಿಕೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮರು ಮತ ಎಣಿಕೆ ಮಾಡಿ ಫಲಿತಾಂಶ ಘೋಷಣೆ ಮಾಡೋ ಹಾಗಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮಾಲೂರು ಶಾಸಕ ನಂಜೇಗೌಡ ಆಯ್ಕೆ ಅಸಿಂಧು, ಮರು ಮತ ಎಣಿಕೆ ಆಗಬೇಕು. ನಂಜೇಗೌಡರ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ಕರ್ನಾಟಕ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ರು ನಂಜೇಗೌಡರು. 4 ವಾರ ವಿಚಾರಣೆಯನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಕರ್ನಾಟಕ ಹೈಕೋರ್ಟ್ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿತ್ತು. ಮರು ಎಣಿಕೆಗೂ ಕೂಡ ಆದೇಶವನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನಿಸಿ ನಂಜೇಗೌಡರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು, ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಚುನಾವಣಾ ಆಯೋಗಕ್ಕೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮರು ಮತ ಎಣಿಕೆ ಮಾಡಬೇಕು ಅಂತ, ಆದ್ರೆ ಫಲಿತಾಂಶ ಮಾತ್ರ ಘೋಷಣೆ ಮಾಡೋ ಹಾಗಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಬಗ್ಗೆ ಮಾತಾಡೋಣ. ಸ್ವತಃ ಬಿಜೆಪಿ ಪರಾಜಿತ ಅಭ್ಯರ್ಥಿ KS ಮಂಜುನಾಥ್ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಗೌಡ್ರೆ. ನಮಸ್ತೆ ಮೇಡಮ್. ಮಂಜುನಾಥ್ ಗೌಡ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಬಹುಶಃ ತಮ್ಮ ಗಮನಕ್ಕಿದೆ ಅಂತ ಹೇಳಿ ಅನ್ಕೋತೀನಿ. ಹೈಕೋರ್ಟ್ ನಲ್ಲಿ ತಮಗೆ ಮೇಲ್ಗೈ ಆಗಿತ್ತು, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಒಂದ್ ರೀತಿ ಹಿನ್ನಡೆ ಅಂತ ಭಾವಿಸ್ತೀರಾ? ಹೆಂಗೆ ರೀಕೌಂಟಿಂಗ್ ಹೇಳಿದಾರಲ್ಲ, ರೀಕೌಂಟಿಂಗ್ ನಾವು ಕೇಳಿದ್ದು ಅಷ್ಟೇ. ರೀಕೌಂಟಿಂಗ್ ಮಾಡಿ ನಮಗೆ ರಿಸಲ್ಟ್ ಮಾಡಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಆದೇಶನ ಎತ್ತಿಡ್ದಿದೆ. ಅಸಿಂಧುದು ಮಾತ್ರ ಕೌಂಟಿಂಗ್ ಆದ್ಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ 4 ವೀಕ್ ಟೈಮ್ ತಗೊಂಡಿದ್ದಾರೆ. 4 ವೀಕ್ಸ್ ಒಳಗಡೆ ರೀಕೌಂಟ್ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ತಲುಪಿಸ್ಬೇಕು ಅಂತ ಸ್ಪಷ್ಟವಾಗಿ ಆರ್ಡರ್ ಆಗಿದೆ. ನಮ್ಮ ಪ್ರೇಯರು ಅಷ್ಟೇ ಇದ್ದಿದ್ದು. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಂತಹ ಆದೇಶ, ಸೊ ನೀವು ಅದನ್ನ ಸ್ವಾಗತಿಸ್ತಾ ಇದ್ದೀರಿ. ಸೊ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯ ಹಿನ್ನಡೆ ಇಲ್ಲ. ಸೊ ಸುಪ್ರೀಂ ಕೋರ್ಟ್ ಕೂಡ ಮರು ಎಣಿಕೆಗೆ ಆದೇಶ ಕೊಟ್ಟಿರೋದ್ರಿಂದ ಸ್ವಾಗತ ಮಾಡ್ತಿದ್ದೀರಿ. ನಮಗ್ ಬೇಕಾಗಿದ್ದು ಬರೀ ರೀಕೌಂಟ್, ಅದಾಗ್ತಾ ಇದೆ. ಓಕೆ, 4 ವೀಕ್ಸ್ ಟೈಮ್ ಒಳಗಡೆ ರೀಕೌಂಟ್ ಮಾಡ್ಕೊಂಡು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ತಲುಪಿಸ್ಬೇಕು ಅಂತ ಸ್ಪಷ್ಟವಾಗಿ ಆದೇಶ ಆಗಿದೆ. ನಮಗ್ ಬೇಕಾಗಿದ್ದು ಅದೇ, ಸುಪ್ರೀಂ ಕೋರ್ಟ್ ಪ್ರೇಯರು ಅದೇ. ರೀಕೌಂಟಿಂಗ್ ಅಲ್ಲಿ ಏನಾಗಬಹುದು ಅಂತೀರಿ ಮಂಜುನಾಥ್ ಗೌಡ್ರೆ? ರೀಕೌಂಟ್ ಮೇಲೆ ದೇವ್ರಿಗೆ ಬಿಟ್ಟಿತ್ತು, ಆಶಾವಾದಿ ಇದ್ರಿ, ಅದಕ್ಕೆ ಕೋರ್ಟ್ ಗೆ ಹೋಗಿದ್ರಿ. ಹೈಕೋರ್ಟ್ ನಲ್ಲಿ ಕೂಡ ಡೆಫಿನೆಟ್ಲಿ ಮಾರ್ಜಿನ್ ಕಡಿಮೆ ಇತ್ತು, ತೀರಾ ಲ್ಯಾಪ್ಸಸ್ ಇದೆ. ನಮ್ಗೆಲ್ಲ ಇದೆಲ್ಲ ಏನ್ ಆಮೇಲೆ ಗೊತ್ತಾಯ್ತು, ವಿಡಿಯೋ ಮಿಸ್ಸಿಂಗ್ ಆಗಿರೋದು, ಅಂಡರ್ 17C ಫಾರಂ ಸಿಗ್ನೇಚರ್ಸ್ ಇಲ್ಲದೆ ಇರೋದು, ಇದೆಲ್ಲ ನೋಡಿದಾಗ ಅನುಮಾನ ಬಿಡುತ್ತೆ. ಹಾಗಾಗಿ ಕೋರ್ಟ್ ನ ಮೊರೆಗೆ ಹೋಗಿದ್ದು. ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ 4 ವಾರ ಒಳಗಡೆ ರೀಕೌಂಟ್ ಮಾಡ್ಬೇಕು. ನಮಗೆ ಬೇಕಾಗಿದ್ದು ಅದೇ, ಅದು ಆಗಿರೋದು ಅದು. ರೈಟ್. ಥ್ಯಾಂಕ್ ಯು KS ಮಂಜುನಾಥ್ ಗೌಡ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.